ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ, ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ನಾವಿವತ್ತು ಬಂದಿದ್ದೀವಿ ನನ್ನ ಕಸಿನ್ ಸಿಸ್ಟರ್ ಹೌಸ್ ವಾರ್ಮಿಂಗ್ ಸೆರೆಮನಿಗೆ. ಅಂದರೆ ಹೌಸ್ ವಾರ್ಮಿಂಗ್ ಇರೋದು ನಾಳೆ, ಬಟ್ ಇವತ್ತು ಕೂಡ ರಿಚುವಲ್ಸ್ ಎಲ್ಲ ಇರುತ್ತಲ್ವ, ಅಂದರೆ ಬಿಫೋರ್ ಡೇ ಸುದರ್ಶನ ಹೋಮ, ಗಣ ಹೋಮ ಎಲ್ಲ. ಸೊ ಹಾಗೆ ನಾವು ಬಂದಿದ್ದೀವಿ. ಸೊ ಇವಾಗ ನಾನು ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನೀವು ಕೂಡ ಎಂಟು ತನಕ ಈ ಲಾಗ್ನ ನೋಡಿ, ಓಕೆನಾ? ఎన్నెల పడడం ఏం చేస్తాను మామిడి వెళ్తుండే అప్పుడు అయితే పొండి वो खाते नहीं. ಇವಾಗ ಇಲ್ಲಿ ನೈಟ್ ಡಿನ್ನರ್ ಕೂಡ ರೆಡಿ ಆಯಿತು. ನೈಟ್ ಡಿನ್ನರ್ಗಂತೂ ತುಂಬಾ ಟೇಸ್ಟಿಯಾದ ಮೆನು ಇತ್ತು. ಏನೆಲ್ಲ ಇತ್ತು ಅಂದರೆ ಅವಲಕ್ಕಿ ಇತ್ತು, ಶಾವಿಗೆ ಇತ್ತು, ಕೇಸರಿ ಬಾತ್ ಇತ್ತು, ಆ್ಯಂಡ್ ಉದ್ದಿನ ವಡ, ಇಡ್ಲಿ, ಸಾಂಬಾರ್, ಪಾಯಸ, ಮತ್ತು ಆ್ಯಸ್ ಯೂಶುವಲ್ ರೈಸ್ ಆ್ಯಂಡ್ ರಸಮ್. ಇಷ್ಟೆಲ್ಲ ಐಟಮ್ಸ್ ಇತ್ತು. ತುಂಬಾ ಟೇಸ್ಟಿಯಾಗಿತ್ತು. ಜೈನ್ಸ್ ಮೀಲ್ಸ್ ಇದು. ನನಗೆ ತುಂಬಾ ಇಷ್ಟ ಅವ್ರದ್ದು ಮೀಲ್ಸ್. ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ. ಅಂದರೆ ತುಂಬಾ ವೆರೈಟೀಸ್ ಆಫ್ ಫುಡ್ಸ್ ಎಲ್ಲ ಸಿಗುತ್ತೆ ಅವರ ಒಂದು ಕೇಟರ್ಸಲ್ಲಿ. ಸೊ ನನಗೆ ಅದು ತುಂಬಾ ಇಷ್ಟ ಆಯಿತು. ಕೆಲವು ಮಾತ್ರ ಮಣ್ಣು ಮಾತ್ರ ಕಳೆದು ಬಾಳ್ದು ಅವು ಜಾಗದ ಮಣ್ಣೆಂದು ನನಗೆ ಗೊತ್ತಿ ಪೂಜಿ ಆಮೇಲೆ ದಾರ ಅಂತಿತ್ತಿ ಕೆಲವು ಮಾತ ಆ ಜಾಗದ ಕೆಲವು ಮಾತ ಭೂತ ಪ್ರೇತ ಶಾಖಿ ದಾಟಿನ್ಯಾದಿ ದುರ್ದೇವತೆಲ್ಲ ಆವಾಸ ಇರ್ತದೆ. ಅಂಜಿತ್ತಿ ಸೊತ್ತುಡೆಯುವಾಗ ಇಡೆಗೆ ಹಣಕ್ಕೆ ಉಪಯೋಗ ಮಾಡ್ಕೊಂಡಾಗ ಅಂಜಿತ್ತಿಯ ದುಷ್ಟಶಕ್ತಿಗಳ ಆವಾಸ ಈ ಜಾಗಕ್ಕೆ ಇಲ್ಲಡೆಗೆ ಅವರ ಸಾಧ್ಯತೆ ನಿರ್ಧಾರ ಅಂಜಿತ್ತಿ ಆ ದುಷ್ಟಶಕ್ತಿಗಳ ದೂರ ನಿರಸನಗೋಸ್ಕರವಾದ ನಮ್ಮ ಈ ಜಾಗಲಿ ಶುರುಕು ನಮ್ಮ ಸಪ್ತಶುದ್ಧಿಯಿಂದ ಮತ್ತೊಂದು ಖನನಂ ಹಾಳು ಮಣ್ಣಿ ಖನನ ಹೊಂಡ ಈ ಜಾಗದ ಹಾಳು ಮಣ್ಣಿಟ್ಟಿರ್ತದೆ. ಪಿದಾಯ ಪಾಡ್ನ ಖನನಂ ಹರಣಂ ದಾಹ ಐದು ಒಕ್ಕ ಐದು ಭೂಷ. ನಾವಿವಾಗ ಬಂದ್ವಿ ಡಿನ್ನರ್ ಮಾಡಬೇಕಂತ. ಡಿನ್ನರ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ ಯಾವುದೆಲ್ಲ ಮೆನು ಇತ್ತು ಅಂತ. ತುಂಬಾ ವೆರೈಟೀಸ್ ಆಫ್ ಫುಡ್ ಇತ್ತು ಆ್ಯಂಡ್ ತುಂಬಾ ಯಮ್ಮಿ ಆಗಿತ್ತು ಕೂಡ. ಇವಾಗ ನಾವು ಇಲ್ಲಿ ಡಿನ್ನರ್ ಮಾಡ್ತಿದ್ವಿ. ಸೊ ಹಾಗಾದರೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದು ಬಿಫೋರ್ ಡೇ ಹೌಸ್ ವಾರ್ಮಿಂಗ್ ಇದ್ದು ರಿಚುವಲ್ಸ್ ಇದ್ದು ವಿಡಿಯೋ.
ನೆಕ್ಸ್ಟ್ ಡೇದು ನಾನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋದಲ್ಲಿ ನಾನು ಹಾಕ್ತೀನಿ ಗೃಹ ಪ್ರವೇಶದ ವೀಡಿಯೋನ. ಓಕೆ, ಹಾಗಾದರೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಓಕೆ, ಹಾಗಾದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಿಮ್ಮ ಜೊತೆ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್.